ಎಲ್ಲರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮೆಷಿನ್ ಲರ್ನಿಂಗ್ ಮಾಡ್ಯೂಲ್ 1 ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ಥಿಯರಿ ಪಾರ್ಟ್. ಪ್ರಾಬ್ಲಮ್ಸ್ ಏನೇನಿದಾವೆ ಅವುಗಳನ್ನೆಲ್ಲದನ್ನು ಕೂಡ ನಾನು ಪ್ಲೇ ಲಿಸ್ಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಮಾಡ್ಯೂಲ್ 1 ಪ್ಲೇ ಲಿಸ್ಟ್ ಅಲ್ಲಿ. ಸೊ ಆ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಈ PDF ಲಿಂಕ್ ಅನ್ನು ಕೂಡ ನಾನು ಡೌನ್ಲೋಡ್ ಮಾಡ್ಕೊಳೋ ರೀತಿ ಕೊಟ್ಟಿರ್ತೀನಿ. ಲಿಂಕ್ ಅನ್ನ ನೀವು ಆರಾಮಾಗಿ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಫಸ್ಟ್ ಮಾಡ್ಯೂಲ್ 1 ಅಲ್ಲಿ ಥಿಯರಿ ಕಾನ್ಸೆಪ್ಟ್ ಗಳು ಯಾವ್ಯಾವ ಬರ್ತವೆ ಅಂತಂದ್ರೆ, ಸೊ ಮೊದಲನೇ ಕ್ವಶನ್, ಮೆಷಿನ್ ಲರ್ನಿಂಗ್ ಅಂತ ಅಂದ್ರೇನು, ಎಕ್ಸ್ಪ್ಲೈನ್ ಇಟ್ಸ್ ರಿಲೇಶನ್ಶಿಪ್ ಟು ಅದರ್ ಫೀಲ್ಡ್ಸ್. ಸರಿನಾ? ವಿತ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಡಯಾಗ್ರಾಮ್ ಅನ್ನು ಕೂಡ ನಾನು ಕೊಟ್ಟಿದ್ದೀನಿ. ಮೆಷಿನ್ ಲರ್ನಿಂಗ್ ಅಂದ್ರೇನು, ಪಾರ್ಟ್ ಆಫ್ AI ದಟ್ ಎನೇಬಲ್ಸ್ ದ ಕಂಪ್ಯೂಟರ್ ಟು ಲರ್ನ್ ಫ್ರಮ್ ದ ಡೇಟಾ ವಿತೌಟ್ ಎಕ್ಸ್ಪ್ಲಿಸಿಟ್ ಪ್ರೋಗ್ರಾಮಿಂಗ್ ಅಂತ ಅಂದ್ರೆ ಹೊರಗಡೆಯಿಂದ ಪ್ರೋಗ್ರಾಮಿಂಗ್ ಮಾಡೋದು ಅಥವಾ ಇನಿಷಿಯಲೈಸ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಇರುವಂತಹ ಡೇಟಾನೇ ಯೂಸ್ ಮಾಡಿಕೊಂಡು ಇವುಗಳು ಪ್ರೋಗ್ರಾಮ್ ಆಗ್ತವೆ. ಅಂತ ಅಂದ್ರೆ ಪ್ರಿಡಿಕ್ಟ್ ಮಾಡೋದಿರ್ಬೋದು, ಇಲ್ಲ ಅಂತ ಅಂದ್ರೆ ಒಂದು ಮಾಡೆಲ್ ಅನ್ನ ಕ್ರಿಯೇಟ್ ಮಾಡೋದಿರ್ಬೋದು. ಸೊ ಈ ರೀತಿ ಅವಾಗವೇ ಕಲಿತಾ ಹೋಗ್ತವೆ. ರಿಲೇಶನ್ಶಿಪ್ ಬಿಟ್ವೀನ್ ML ಅಂಡ್ AI ಅಂತಂದ್ರೆ ಮೆಷಿನ್ ಲರ್ನಿಂಗ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಧ್ಯೆ ಇರುವಂತಹ ರಿಲೇಶನ್ಶಿಪ್ ಅನ್ನ ತೋರಿಸಿದೀವಿ. ಏನದು, ಮೆಷಿನ್ ಲರ್ನಿಂಗ್ ಈಸ್ ಎ ಸಬ್ಸೆಟ್ ಆಫ್ AI. ಸರಿನಾ? ಫುಲ್ AI ಇದೆ ಅಂತಂದ್ರೆ ಅದರ ಸಬ್ಸೆಟ್ ಏನಾಗಿರುತ್ತೆ, ಮೆಷಿನ್ ಲರ್ನಿಂಗ್. ನೋಡಿ ಇಲ್ಲಿ ಡಯಾಗ್ರಾಮ್ ಅಲ್ಲೂ ಕೂಡ ತೋರಿಸಿದ್ದೀನಿ. ಇದಷ್ಟು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಂದ್ರೆ ಅದ್ರ ಒಳಗಡೆ ಇರುವಂತದ್ದು ಮೆಷಿನ್ ಲರ್ನಿಂಗ್. ಸೊ ಮೆಷಿನ್ ಲರ್ನಿಂಗ್ ಇಸ್ ದ ಸಬ್ಸೆಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೋಕಸ್ ಆನ್ ಇಂಟೆಲಿಜೆಂಟ್ ಸಿಸ್ಟಮ್ ಕ್ರಿಯೇಷನ್. ಸೊ ಇಂಟೆಲಿಜೆಂಟ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ. ಬಟ್ ML ಇಂಪ್ರೂವ್ಡ್ AI ಬೈ ಯೂಸಿಂಗ್ ದ ಡೇಟಾ ಡ್ರಿವನ್ ಲರ್ನಿಂಗ್. ಸೊ ಸರಿನಾ? ಡೇಟಾ ಡ್ರಿವನ್ ಅಂತಂದ್ರೆ ಡೇಟಾ ಏನಿರುತ್ತೆ ಅದನ್ನ ಇಟ್ಕೊಂಡು ಕಲ್ತ್ಕೊಂಡು ಮಾಡೆಲ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಮೆಷಿನ್ ಲರ್ನಿಂಗ್ ಹೋಗ್ತಾ ಹೋಗುತ್ತೆ. ಸೊ ನೋಡಿ ಇಲ್ಲಿ ಹೈರಾರ್ಕಿಯನ್ನ ಕೊಟ್ಟಿದ್ದೀನಿ. AI, ನೆಕ್ಸ್ಟ್ ML, ನೆಕ್ಸ್ಟ್ ಡೀಪ್ ಲರ್ನಿಂಗ್. ನೆಕ್ಸ್ಟ್ ರಿಲೇಶನ್ಶಿಪ್ ವಿತ್ ದ ಡೇಟಾ ಸೈನ್ಸ್ ಅಂಡ್ ಅದರ್ ರಿಲೇಟೆಡ್ ಫೀಲ್ಡ್ಸ್. ಯಾವ್ಯಾವು? ಡೇಟಾ ಸೈನ್ಸ್ ಜೊತೆ ಯಾವ ರೀತಿ ರಿಲೇಶನ್ಶಿಪ್ ಇದೆ, ಬಿಗ್ ಡೇಟಾ ಜೊತೆ ಯಾವ ರೀತಿ ರಿಲೇಶನ್ಶಿಪ್ ಇದೆ, ನೆಕ್ಸ್ಟ್ ಡೇಟಾ ಮೈನಿಂಗ್ ಜೊತೆ ಯಾವ ರೀತಿ ರಿಲೇಶನ್ಶಿಪ್ಪು, ಡೇಟಾ ಅನಾಲಿಟಿಕ್ಸ್ ಜೊತೆ ಯಾವ ರೀತಿ ರಿಲೇಶನ್ಶಿಪ್ಪು, ಪ್ಯಾಟ್ರನ್ ರೆಕಾಗ್ನಿಷನ್. ಸೊ ಈ ರೀತಿ ನಾನು ಏನು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ, ಒಂದೊಂದು ಪಾಯಿಂಟು, ಎರಡೆರಡು ಪಾಯಿಂಟು. ಸೊ ಇವುಗಳನ್ನೇ ಇಟ್ಕೊಂಡು ನೀವು ಎಕ್ಸಾಮ್ ಅಲ್ಲಿ ಬರೀತಾ ಹೋಗಿ, ಇವುಗಳನ್ನೇ ಎಕ್ಸ್ಪ್ಲೈನ್ ಮಾಡಿ. ಸುಮ್ಮನೆ ಜಾಸ್ತಿ ಥಿಯರಿ ಬರೆಯುವಂತ ಅವಶ್ಯಕತೆ ಇಲ್ಲ ನಿಮಗೆ. ಈಗ ವಿತ್ ಡಯಾಗ್ರಾಮ್ ಅಂತ ಕೊಟ್ಟಿರೋದ್ರಿಂದ ಈ ಒಂದು ಕ್ವಶನ್ ಡಯಾಗ್ರಾಮಿಗೆ ಮಿನಿಮಮ್ ಅಂತ ಅಂದ್ರೂ 2 ಮಾರ್ಕ್ಸ್ ಅನ್ನ ಇಟ್ಟಿರ್ತಾರಲ್ವಾ. ಸೊ 8 ಮಾರ್ಕ್ಸ್ ಕೇಳಿದ್ರು ಕೂಡ 6 ಮಾರ್ಕ್ಸ್ಗೆ ಸಿಂಪಲ್ ಪಾಯಿಂಟ್ಸ್ ಬರೆದ್ರೆ ಸಾಕು. ಸೊ ನೆಕ್ಸ್ಟ್ ಏನ್ ಬರುತ್ತೆ, ರಿಲೇಶನ್ಶಿಪ್ ವಿತ್ ದಿ ಸ್ಟ್ಯಾಟಿಸ್ಟಿಕ್ಸ್. ಸೊ ಮೆಷಿನ್ ಲರ್ನಿಂಗ್ ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಮಧ್ಯೆ ಇರುವಂತಹ ರಿಲೇಶನ್ಶಿಪ್ ಅನ್ನ ಬರಿತಾ ಹೋಗಿ. ಇದರಲ್ಲಿ ನೋಡಿ ಸ್ಟ್ಯಾಟಿಸ್ಟಿಕ್ಸ್ ಅಂತ ಅಂದ್ರೇನು ಮತ್ತೆ ಅದರಿಂದ ಮಿಷಿನ್ ಲರ್ನಿಂಗಿಗೆ ಇರುವಂತ ಕಂಪ್ಯಾರಿಸನ್ ಅನ್ನ ಕೊಟ್ಟಿದ್ದೀನಿ. ಸೊ ಇಷ್ಟು ಕಾನ್ಸೆಪ್ಟ್ ಅನ್ನ ಬರೆದ್ಬಿಟ್ಟು ಈ ಡಯಾಗ್ರಾಮ್ ಅನ್ನ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಕ್ಸ್ಪ್ಲೈನ್ ದ ಡಿಫರೆಂಟ್ ಟೈಪ್ಸ್ ಆಫ್ ಮೆಷಿನ್ ಲರ್ನಿಂಗ್ ವಿತ್ ದಿ ಡಯಾಗ್ರಾಮ್. ಸೊ ಮಿಷಿನ್ ಲರ್ನಿಂಗ್ ಅಂತ ಬಂದಾಗ ನಮಗೆ ಟೋಟಲ್ 4 ಟೈಪ್ಸ್ ಬರುತ್ತೆ. ಒಂದು ಸೂಪರ್ವೈಸ್ಡ್ ಲರ್ನಿಂಗ್, ಎರಡನೇದು ಅನ್ಸೂಪರ್ವೈಸ್ಡ್ ಲರ್ನಿಂಗ್, ಮೂರನೇದು ರೈನ್ಫೋರ್ಸ್ಮೆಂಟ್ ಲರ್ನಿಂಗ್, ನಾಲ್ಕನೇದು ಸೆಮಿ ಸೂಪರ್ವೈಸ್ಡ್ ಲರ್ನಿಂಗ್ ಅಂತ. ಮೊದಲನೇದು ಸೂಪರ್ವೈಸ್ಡ್ ಲರ್ನಿಂಗ್. ಸೂಪರ್ವೈಸ್ಡ್ ಲರ್ನಿಂಗ್ ಅಂತ ಅಂದ್ರೇನು, ಇಟ್ ಲರ್ನ್ಸ್ ಫ್ರಮ್ ದ ಲೇಬಲ್ ಡೇಟಾ. ಸರಿನಾ? ಸೊ ಲೇಬಲ್ ಡೇಟಾ ಅಂತ ಅಂದ್ರೇನು, ಇನ್ಪುಟ್ಗಳು ಮತ್ತೆ ಔಟ್ಪುಟ್ಗಳು ಇರುವಂತ ಡೇಟಾನ ಯೂಸ್ ಮಾಡ್ಕೊಂಡು ಇದು ಕಲಿತಾ ಹೋಗುತ್ತೆ. ಇಟ್ ಈಸ್ ಯೂಸ್ಡ್ ಫಾರ್ ದ ಪ್ರಿಡಿಕ್ಷನ್ ಟಾಸ್ಕ್. ಸೊ ಪ್ರಿಡಿಕ್ಷನ್ ಟಾಸ್ಕ್ ಅಂತ ಅಂದ್ರೆ ಇವತ್ತು ಮಳೆ ಬರುತ್ತೋ ಬರಲ್ವೋ, ಸೊ ಈ ರೀತಿ ಪ್ರಿಡಿಕ್ಷನ್ ಅನ್ನ ಮಾಡೋದಕ್ಕೋಸ್ಕರ ಸೂಪರ್ವೈಸ್ಡ್ ಲರ್ನಿಂಗ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಸೂಪರ್ವೈಸ್ಡ್ ಲರ್ನಿಂಗ್ ಅಲ್ಲಿ ನಮಗೆ ಟೈಪ್ಸ್ ಅಂತ ಬಂದಾಗ 2 ಟೈಪ್ ಬರುತ್ತೆ. ಯಾವ್ಯಾವ್ದು? ಮೊದಲನೇದು ಕ್ಲಾಸಿಫಿಕೇಶನ್, ಇನ್ನೊಂದು ರಿಗ್ರೆಷನ್. ಸೊ ಕ್ಲಾಸಿಫಿಕೇಶನ್ ಅಂತ ಅಂದ್ರೇನು, ಔಟ್ಪುಟ್ ಈಸ್ ಕ್ಯಾಟಗರೈಸ್ಡ್ ಅಥವಾ ಲೇಬಲ್ಸ್. ಸರಿನಾ? ಸೊ ಇಲ್ಲಿ ಔಟ್ಪುಟ್ ಮತ್ತೆ ಇನ್ಪುಟ್ ಎರಡನ್ನು ಯೂಸ್ ಮಾಡ್ಕೊಂಡು ಇದು ಕಲಿಯುತ್ತೆ ಅಂತ ಹೇಳಿದ್ವಿ ಅಲ್ವಾ. ಸೊ ಈ ಔಟ್ಪುಟ್ ಅನ್ನ ಏನ್ ಮಾಡುತ್ತೆ, ಕ್ಲಾಸಿಫೈ ಮಾಡುತ್ತೆ ಕ್ಯಾಟಗರಿ ಪ್ರಕಾರ. ಸೊ ಅದನ್ನ ಏನಂತ ಕರಿತೀವಿ, ಕ್ಲಾಸಿಫಿಕೇಶನ್. ಎಕ್ಸಾಂಪಲ್, ಸ್ಪ್ಯಾಮ್ ಆರ್ ನಾಟ್ ಎ ಸ್ಪ್ಯಾಮ್ ಇಮೇಲ್. ಕರೆಕ್ಟಾ? ಸೊ ಇವಾಗ ಸ್ಪ್ಯಾಮ್ ಇರುವಂತ ಇಮೇಲ್ ಇರ್ತವೆ, ಸ್ಪ್ಯಾಮ್ ಅಲ್ಲದಲ್ಲೇ ಇರುವಂತ ಇಮೇಲ್ಗಳು ಇರ್ತವೆ. ಅವುಗಳನ್ನ ಕ್ಯಾಟಗರೈಸ್ ಮಾಡ್ತವೆ, ಕ್ಲಾಸಿಫಿಕೇಶನ್. ಸೊ ಕ್ಲಾಸಿಫೈ ಮಾಡ್ತಾ ಹೋಗ್ತವೆ. ನೆಕ್ಸ್ಟ್ ಅಲ್ಗಾರಿದಮ್ಸ್ ಯಾವ್ಯಾವ ಅಂಡರ್ ಬರ್ತವೆ ಕ್ಲಾಸಿಫಿಕೇಶನ್ ಅಂಡರು, ಡಿಸಿಷನ್ ಟ್ರೀ ಇರ್ಬೋದು, SVM, ನೆಕ್ಸ್ಟ್ ನೈವಿ ಬೇಸ್ಡ್ ಕ್ಲಾಸಿಫೈಯರ್ ಅಲ್ಗಾರಿದಮ್, ಇವುಗಳೆಲ್ಲ ಬರ್ತವೆ. ನೆಕ್ಸ್ಟ್ ರಿಗ್ರೆಷನ್ ಅಂತ ಬಂದಾಗ ಔಟ್ಪುಟ್ ಈಸ್ ಕಂಟಿನ್ಯೂಸ್ ವ್ಯಾಲ್ಯೂಸ್. ನೆಕ್ಸ್ಟ್ ಎಕ್ಸಾಂಪಲ್, ಪ್ರಿಡಿಕ್ಟಿಂಗ್ ದ ಹೌಸ್ ಪ್ರೈಸಸ್. ಸೊ ಹೌಸ್ ಪ್ರೈಸಸ್ ಯಾವ ರೀತಿ ಇರ್ತವೆ, ಕಂಟಿನ್ಯೂಸ್ ಆಗಿರ್ತವೆ. ಸೊ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಅದನ್ನ ಏನಂತ ಕರಿತೀವಿ ನಾವು, ರಿಗ್ರೆಷನ್ ಅಂತ ಕರಿತೀವಿ. ಸೊ ಯೂಸ್ಡ್ ಇನ್ ದ ಲೀನಿಯರ್ ರಿಗ್ರೆಷನ್. ಸೊ ಲೀನಿಯರ್ ರಿಗ್ರೆಷನ್ ಪ್ರಾಬ್ಲಮ್ಗಳು ಬರ್ತವೆ, ಅದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ನೆಕ್ಸ್ಟ್ ಅನ್ಸೂಪರ್ವೈಸ್ಡ್ ಲರ್ನಿಂಗ್ ವರ್ಕ್ಸ್ ವಿತ್ ದಿ ಅನ್ಲೇಬಲ್ಡ್ ಡೇಟಾ. ಸೂಪರ್ವೈಸ್ಡ್ ಏನ್ ಮಾಡ್ತಾ ಇತ್ತು, ಲೇಬಲ್ ಡೇಟಾ ಸೆಟ್ ಜೊತೆ. ಅನ್ಸೂಪರ್ವೈಸ್ಡ್ ಏನ್ ಮಾಡ್ತಾ ಇದೆ, ಅನ್ಲೇಬಲ್ ಡೇಟಾ ಸೆಟ್ ಜೊತೆ. ಸೊ ಇದರಲ್ಲಿ ಇನ್ನೂ ಒಂದು ಕ್ವಶನ್ ಕೇಳ್ಬೋದು, ಯಾವ ರೀತಿ ಅಂತಂದ್ರೆ ಇವೆರಡರದ್ದು ಕೂಡ ಡಿಫರೆನ್ಸ್ ಅನ್ನ ಕೇಳ್ಬೋದು. ಸೊ ಅದನ್ನು ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಫೈಂಡ್ಸ್ ದಿ ಹಿಡನ್ ಪ್ಯಾಟರ್ನ್ ಆರ್ ದಿ ಗ್ರೂಪ್ಸ್ ಇನ್ ದ ಡೇಟಾ. ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಏನ್ ಮಾಡುತ್ತೆ, ಹಿಡನ್ ಪ್ಯಾಟರ್ನ್ಸ್ ಏನಾದರೂ ಇದ್ರೆ, ಇಲ್ಲ ಅಂತಂದ್ರೆ ಗ್ರೂಪ್ಗಳಿದ್ರೆ ಅದನ್ನ
ಕಂಡುಹಿಡಿತಾ ಹೋಗುತ್ತೆ. ಇದರಲ್ಲೂ ಕೂಡ 2 ಟೈಪ್ಸ್, ಒಂದು ಕ್ಲಸ್ಟರಿಂಗ್, ಇನ್ನೊಂದು ಡೈಮೆನ್ಷನಾಲಿಟಿ ರಿಡಕ್ಷನ್. ಸೊ ಕ್ಲಸ್ಟರಿಂಗ್ ಅಲ್ಲಿ ಯಾವ್ಯಾವ ಬರ್ತವೆ, ಅಲ್ಗಾರಿದಮ್ಸ್, ಗೇಮಿಂಗ್ಸ್ ಕ್ಲಸ್ಟರಿಂಗು, ಹೈರಾರ್ಕಿಯಲ್ ಕ್ಲಸ್ಟರಿಂಗು, ಇವುಗಳದೆಲ್ಲ ಪ್ರಾಬ್ಲಮ್ ಬರುತ್ತೆ. ಕರೆಕ್ಟಾಗಿ ಕಲಿತಾ ಹೋಗ್ಬೇಕು. ಈ ಮಾಡೆಲ್ ಬರದೇ ಇದ್ರೂ ಕೂಡ ಬೇರೆ ಮಾಡೆಲ್ 4th ಮಾಡೆಲ್ 5th ಮಾಡೆಲ್ ಈ ಒಂದು ಪ್ರಾಬ್ಲಮ್ಗಳು ಬರ್ತವೆ. ನೆಕ್ಸ್ಟ್ ಡೈಮೆನ್ಷನಲ್ ರಿಡಕ್ಷನ್ ಅಂತಂದ್ರೆ ರಿಡ್ಯೂಸಸ್ ದಿ ನಂಬರ್ ಆಫ್ ಫೀಚರ್ಸ್. ಸೊ ನಂಬರ್ ಆಫ್ ಫೀಚರ್ಸ್ ಅನ್ನ ರಿಡ್ಯೂಸ್ ಮಾಡ್ತಾ ಹೋಗುತ್ತೆ. ಹೆಲ್ಪ್ಸ್ ಇನ್ ಫಾಸ್ಟರ್ ಪ್ರೊಸೆಸಿಂಗ್ ಅಂಡ್ ವಿಜುವಲೈಸೇಷನ್. ಯಾವ ರೀತಿ ಫೀಚರ್ಸ್ ಅನ್ನ ರಿಡ್ಯೂಸ್ ಮಾಡುತ್ತೆ ಅಂತಂದ್ರೆ ನಮಗೆ ಬೇಕಾಗಿರುವಂತ ಫೀಚರ್ಗಳು ಯಾವ್ಯಾವು ಅವುಗಳನ್ನ ಮಾತ್ರ ಇಟ್ಕೊಂಡು ಬ್ಯಾಡ್ದಲ್ಲಿ ಇರೋದನ್ನ ತೆಗೆದಾಕೋದು. ಸೊ ಈ ರೀತಿ. ನೆಕ್ಸ್ಟ್ ಸೆಮಿ ಸೂಪರ್ವೈಸರ್ಡ್ ಲರ್ನಿಂಗ್ ಅಂತ ಅಂದ್ರೇನು, ಯೂಸಸ್ ಬೋತ್ ಲೇಬಲ್ಡ್ ಅಂಡ್ ಅನ್ಲೇಬಲ್ಡ್ ಡೇಟಾ ಸೆಟ್. ಸೊ ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಮೆಡಿಕಲ್ ಇಮೇಜ್ ಕ್ಲಾಸಿಫಿಕೇಶನ್ ಅಲ್ಲಿ ಯೂಸ್ ಆಗ್ತಾ ಹೋಗುತ್ತೆ. ಎರಡರದ್ದು ಕೂಡ ಕಾಂಬಿನೇಷನ್ ಇದ್ದಾಗ ಅಷ್ಟೇ. ನೆಕ್ಸ್ಟ್ ರೈನ್ಫೋರ್ಸ್ಮೆಂಟ್ ಲರ್ನಿಂಗ್ ಬೇಸ್ಡ್ ಆನ್ ದ ಟ್ರಯಲ್ ಅಂಡ್ ಎರರ್ ಲರ್ನಿಂಗ್. ಸರಿನಾ. ನೆಕ್ಸ್ಟ್ ಆನ್ ಏಜೆಂಟ್ ಇಂಟ್ರಾಕ್ಟ್ಸ್ ವಿತ್ ದ ಎನ್ವಿರಾನ್ಮೆಂಟ್ ಗೆಟ್ಸ್ ದಿ ರಿವಾರ್ಡ್ ಅಂತ ಅಂದ್ರೆ ಗುಡ್ ಆಕ್ಷನ್ ಆರ್ ದಿ ಪೆನಾಲ್ಟೀಸ್ ಫಾರ್ ದ ಬ್ಯಾಡ್ ಆಕ್ಷನ್. ಬ್ಯಾಡ್ ಆಕ್ಷನ್ ಇದ್ರೆ ಪೆನಾಲ್ಟೀಸ್, ಗುಡ್ ಆಕ್ಷನ್ ಇದ್ರೆ ರಿವಾರ್ಡ್ ಸಿಗುತ್ತೆ. ಲರ್ನ್ಸ್ ಬೆಸ್ಟ್ ಆಕ್ಷನ್ ಓವರ್ ದಿ ಟೈಮ್. ಸೊ ಬೆಸ್ಟ್ ಆಕ್ಷನ್ ಅನ್ನ ಕಲಿತಾ ಹೋಗುತ್ತೆ. ರೋಬೋಟ್ ನ್ಯಾವಿಗೇಟಿಂಗ್ ಎ ಮೇಜ್. ಸೊ ಸರಿನಾ. ಸೊ ಈ ರೀತಿ ಎಕ್ಸಾಂಪಲ್ ಅನ್ನ ಬರೆದು ಈ ಒಂದು ಡಯಾಗ್ರಾಮ್ ಅನ್ನ ಬರೆದ್ಬಿಡ್ರಿ, ಅವಾಗ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ನಾನು ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಡಿಫರೆನ್ಸ್ ಬಿಟ್ವೀನ್ ದ ಸೂಪರ್ವೈಸ್ಡ್ ಮತ್ತೆ ಅನ್ಸೂಪರ್ವೈಸ್ಡ್ ಲರ್ನಿಂಗ್. 6 ಪಾಯಿಂಟ್ಸ್ ಗಳನ್ನ ವಿತ್ ಎಕ್ಸಾಂಪಲ್ ನೀವು ಕಲ್ತ್ರೆ ಸಾಕು. ನೋಡಿ ಇಲ್ಲಿ ಎಕ್ಸಾಂಪಲ್ ಏನ್ ಬರುತ್ತೆ, ಸೂಪರ್ವೈಸ್ಡ್ಗೆ ಸ್ಪ್ಯಾಮ್ ಡಿಟೆಕ್ಷನ್, ಸ್ಪ್ಯಾಮ್ ಹೌದು ಸ್ಪ್ಯಾಮ್ ಇಲ್ಲು. ಸೊ ಇದು ಯಾವ್ದು ಅಂಡರ್ ಬರುತ್ತೆ, ಸೂಪರ್ವೈಸ್ಡ್ ಲರ್ನಿಂಗ್ ಅಲ್ಲೇ ಕ್ಲಾಸಿಫಿಕೇಶನ್ ಅಂಡರ್ ಬರುತ್ತೆ. ನೆಕ್ಸ್ಟ್ ಹೌಸ್ ಪ್ರೈಸಿಂಗ್ ಬರ್ಬೋದು, ಹೌಸ್ ಪ್ರೈಸಿಂಗ್ ಪ್ರಿಡಿಕ್ಷನ್. ನೆಕ್ಸ್ಟ್ ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಅಲ್ಲಿ ಯಾವ್ದು, ಕಸ್ಟಮರ್ ಸೆಗ್ಮೆಂಟೇಶನ್, ಗ್ರೂಪಿಂಗ್ ದ ಡೇಟಾ. ಸರಿನಾ. 6 V's ಆಫ್ ಬಿಗ್ ಡೇಟಾ ಯಾವ್ಯಾವ ಬರ್ತವೆ, ವಾಲ್ಯೂಮು, ವೆಲಾಸಿಟಿ, ನೆಕ್ಸ್ಟ್ ವೆರೈಟಿ ಬರುತ್ತೆ, ವೆರಾಸಿಟಿ, ನೆಕ್ಸ್ಟ್ ವ್ಯಾಲಿಡಿಟಿ ಅಂಡ್ ವ್ಯಾಲ್ಯೂ. ಸೊ ಈ 6ಕ್ಕೂ ಕೂಡ ನಾವು ಸೇರಿಸಿ ಏನಂತ ಕರಿತೀವಿ, 6 V's ಅಂತ ಕರಿತೀವಿ. ಸಿಂಪಲ್. ವಾಲ್ಯೂಮ್ ಅಂತ ಅಂದ್ರೇನು, ರೆಫರ್ಸ್ ಟು ದ ಲಾರ್ಜ್ ಅಮೌಂಟ್ ಆಫ್ ದ ಡೇಟಾ ಬೀನ್ ಜನರೇಟೆಡ್. ಸೊ ಎಕ್ಸಾಂಪಲ್ ಏನು, ಸೋಷಿಯಲ್ ಮೀಡಿಯಾ ಡೇಟಾ ಜನರೇಟೆಡ್ ಡೈಲಿ. ಎಷ್ಟು ಜನ ರೀಲ್ಗಳನ್ನು ಅಪ್ಲೋಡ್ ಮಾಡ್ತಾರೆ, ಎಷ್ಟು ಜನ ಯೂಟ್ಯೂಬ್ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡ್ತಾರೆ. ಸೊ ಏನಾಗ್ತಿದೆ, ಲಾರ್ಜ್ ಅಮೌಂಟ್ ಆಫ್ ಡೇಟಾ ಹ್ಯಾಸ್ ಬೀನ್ ಜನರೇಟೆಡ್. ನೆಕ್ಸ್ಟ್ ವೆಲಾಸಿಟಿ ಅಂತ ಅಂದ್ರೇನು, ರೆಫರ್ಸ್ ಟು ದ ಸ್ಪೀಡ್ ಆಫ್ ದ ಡೇಟಾ ಜನರೇಟೆಡ್, ಸ್ಪೀಡ್ ಆಫ್ ದಿ ಡೇಟಾ ಜನರೇಷನ್ ಅಂಡ್ ಪ್ರೊಸೆಸಿಂಗ್. ಸರಿನಾ. ರಿಯಲ್ ಟೈಮ್ ಅಲ್ಲಿ ಯಾವ ರೀತಿ ಎಷ್ಟು ಸ್ಪೀಡ್ ಆಗಿ ಡೇಟಾ ರಿಯಲ್ ಟೈಮ್ ಅಲ್ಲಿ ಎಷ್ಟು ಸ್ಪೀಡ್ ಆಗಿ ಡೇಟಾ ಜನರೇಟ್ ಆಗ್ತಾ ಇದೆ ಮತ್ತೆ ಪ್ರೊಸೆಸಿಂಗ್ ಆಗ್ತಾ ಇದೆ ಅಂತ ವೆಲಾಸಿಟಿ ತಿಳಿಸ್ತಾ ಹೋಗುತ್ತೆ. ವೆರೈಟಿ ಏನು ಹೇಳುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ. ಎಷ್ಟು ಟೈಪ್ಸ್ ಆಫ್ ಡೇಟಾ ಬರ್ತವೆ ನಮಗೆ, ಮೇಜರ್ ಆಗಿ ಸ್ಟ್ರಕ್ಚರ್ಡ್ ಡೇಟಾ ಬರುತ್ತೆ ಅಂತ ಅಂದ್ರೆ ಟೇಬಲ್ಸ್ ಅನ್ನು ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡಿರೋದು, ಸೆಮಿ ಸ್ಟ್ರಕ್ಚರ್ಡ್ ಡೇಟಾ, ನೆಕ್ಸ್ಟ್ ಅನ್ಸ್ಟ್ರಕ್ಚರ್ಡ್ ಡೇಟಾ. ಎಲ್ಲವಕ್ಕೂ ಕೂಡ ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೀನಿ. ಸೊ ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ವೆರಾಸಿಟಿ ಅಂತ ಬಂದ್ರೆ ಏನು, ರೆಫರ್ಸ್ ಟು ದ ಡೇಟಾ ಅಕ್ಯುರೇಸಿ ಅಂಡ್ ರಿಲಯಬಿಲಿಟಿ. ಸರಿನಾ. ಜನರೇಟ್ ಆಗಿರುವಂತ ಡೇಟಾ ಅಕ್ಯುರೇಸಿ ಇದೆಯೋ ಇಲ್ಲ ರಿಲಯಬಲ್ ಆಗ್ಬೋದಾ, ನಾವು ಆ ಒಂದು ಡೇಟಾನ ಇಟ್ಕೊಂಡು ಟ್ರೈನ್ ಮಾಡೋದಕ್ಕೆ ನಮ್ಮ ಡೇಟಾ ಸೆಟ್ಗಳನ್ನ ಅಂತ ನಾವು ಕಲಿತಾ ಹೋಗ್ಬೋದು, ಅಥವಾ ಮಾಡೆಲ್ಗಳನ್ನ ಟ್ರೈನ್ ಮಾಡ್ಬೋದು ಅಂತ ಕಲಿತಾ ಹೋಗ್ಬೋದು. ನೆಕ್ಸ್ಟ್ ವ್ಯಾಲಿಡಿಟಿ ಅಂತ ಅಂದ್ರೇನು, ರೆಫರ್ಸ್ ಟು ದ ಕರೆಕ್ಟ್ನೆಸ್ ಅಂಡ್ ದ ಯೂಸ್ಫುಲ್ನೆಸ್ ಆಫ್ ದಿ ಪರ್ಪಸ್. ನೆಕ್ಸ್ಟ್ ವ್ಯಾಲ್ಯೂ ರೆಫರ್ಸ್ ಟು ದ ಯೂಸ್ಫುಲ್ನೆಸ್ ಆಫ್ ದಿ ಡೇಟಾ. ಸೊ ಈ ಒಂದು ಡೇಟಾ ನಾವು ಏನು ಜನರೇಟ್ ಮಾಡ್ತೀವಿ ಅದು ಯಾವ ರೀತಿ ಹೆಲ್ಪ್ ಆಗ್ತಾ ಹೋಗುತ್ತೆ ನಮ್ಮ ಮಾಡೆಲ್ಸ್ಗಳನ್ನ ಟ್ರೈನ್ ಮಾಡೋದಕ್ಕೆ ಅಂತ ಅರ್ಥ. ನೆಕ್ಸ್ಟ್ ಚಾಲೆಂಜಸ್ ಆಫ್ ದಿ ಮೆಷಿನ್ ಲರ್ನಿಂಗ್. ಸೊ ಸಿಂಪಲ್ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ, ಅವುಗಳನ್ನು ಕಲೀರಿ. ಡೇಟಾ ಕ್ವಾಲಿಟಿ ಇಶ್ಯೂ, ನೀಡ್ ಫಾರ್ ಲಾರ್ಜ್ ಡೇಟಾ, ಓವರ್ ಫಿಟ್ಟಿಂಗ್, ಹೈ ಕಾಂಪಿಟೇಷನಲ್ ಕಾಸ್ಟ್, ಮಾಡೆಲ್ ಇಂಟರ್ಪ್ರಿಟಬಿಲಿಟಿ, ನೆಕ್ಸ್ಟ್ ಡೇಟಾ ಪ್ರೈವಸಿ ಅಂಡ್ ಸೆಕ್ಯೂರಿಟಿ. ಸೊ ಇವಷ್ಟನ್ನು ಕೂಡ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಎಲಾಬ್ರೇಟ್ ಆಗಿ. ನೆಕ್ಸ್ಟ್ ಅಪ್ಲಿಕೇಶನ್ ಅಲ್ಲಿ ಹೆಲ್ತ್ ಕೇರ್ ಅಲ್ಲಿ ಯೂಸ್ ಆಗುತ್ತೆ, ಫೈನಾನ್ಸು, ಇ ಕಾಮರ್ಸು, ಸೆಲ್ಫ್ ಡ್ರೈವಿಂಗ್ ಕಾರ್ಸು, ಸ್ಪೀಚ್ ರೆಕಾಗ್ನಿಷನ್, ಇಮೇಜ್ ರೆಕಾಗ್ನಿಷನ್. ಸೊ ಇಷ್ಟನ್ನ ಕಲೀರಿ ಸಾಕು. ಇವೆರಡರಲ್ಲಿ ಒಂದು ಬರ್ಬೋದು, ಚಾಲೆಂಜಸ್ ಅಥವಾ ಅಪ್ಲಿಕೇಶನ್ ಆಫ್ ಮೆಷಿನ್ ಲರ್ನಿಂಗ್. ನೆಕ್ಸ್ಟ್ ಲಾಸ್ಟ್ ಅಂತ ಬಂದಾಗ ಡೇಟಾ ಪ್ರೊಸೆಸಿಂಗ್ ಸ್ಟೆಪ್ಸ್, ಬಿಗ್ ಡೇಟಾ ಪ್ರೊಸೆಸಿಂಗ್ ಸ್ಟೆಪ್ಸ್ ಯಾವ್ಯಾವು. ಮೊದಲನೇದು ಡೇಟಾವನ್ನು ಕಲೆಕ್ಟ್ ಮಾಡಬೇಕು. ಸೊ ಡೇಟಾನ ಕಲೆಕ್ಟ್ ಮಾಡೋದು ಯಾವ ರೀತಿ, ಫಸ್ಟ್ ಸ್ಟೆಪ್ ಕಲೆಕ್ಟ್ ದ ರಿಲೆವೆಂಟ್ ಅಂಡ್ ದ ಹೈ ಕ್ವಾಲಿಟಿ ಡೇಟಾ. ಹೈ ಕ್ವಾಲಿಟಿ ಕರೆಕ್ಟ್ ಪ್ರಿಸೈಸ್ಡ್ ಡೇಟಾನ ನಾವು ಕಲೆಕ್ಟ್ ಮಾಡಬೇಕಾಗುತ್ತೆ. ಟೈಮ್ಲಿ ಡೇಟಾ ಅಂದರೆ ಅಪ್ಡೇಟ್ ಆಗಿರುವಂಥ ಡೇಟಾನ ತಗೋಬೇಕು. ರಿಲೆವೆಂಟ್ ಡೇಟಾ, ಸೊ ಇವಾಗ ಕ್ರಿಕೆಟ್ ಬಗ್ಗೆ ನೀವೇನಾದ್ರೂ ಕೂಡ ಮಾಡೆಲನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತಂದರೆ ಫುಟ್ಬಾಲ್ ಬಗ್ಗೆ ತಗೋಬಾರ್ದು, ರಿಲೆವೆಂಟ್ ಆಗಿರೋದನ್ನೇ ನೀವು ತಗೋಬೇಕು ಅಂತಂದರೆ ಕ್ರಿಕೆಟಿಂದ ತಗೋಬೇಕು ಈ ರೀತಿ. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಬಲ್, ದ ಡೇಟಾ ವಿಚ್ ಯು ಆರ್ ಕಲೆಕ್ಟಿಂಗ್ ಮಸ್ಟ್ ಬಿ ಅಂಡರ್ಸ್ಟ್ಯಾಂಡಬಲ್. ಸೊ ಸೋರ್ಸ್ ಎಲ್ಲಿಂದ ತಗೋಬೋದು, ಪಬ್ಲಿಕ್ ಡೇಟಾ ಅಂತ. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಕೂಡ ಮೆಡಿಸಿನ್ ರೆಕಮೆಂಡೇಶನ್ ಸಿಸ್ಟಮ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಸೊ ಅವಾಗ ನೀವು ಗೌರ್ಮೆಂಟ್ ಹಾಸ್ಪಿಟಲಿಂದ ಡೇಟಾನ ತಗೋಬೇಕಾಗತ್ತೆ, ಇಲ್ಲ ಅಂತಂದ್ರೆ ರಿಸರ್ಚ್ ಪೇಪರ್ಗಳೇನಿರ್ತವೆ ಅಲ್ಲಿಂದ ಡೇಟಾನ ತಗೋಬೇಕಾಗತ್ತೆ. ಸೊ ಈ ರೀತಿ. ನೆಕ್ಸ್ಟ್ ಸೋಷಿಯಲ್ ಮೀಡಿಯಾದಿಂದ ತಗೋಬೋದು, ಮಲ್ಟಿ ಮಾಡೆಲ್ ಮೀಡಿಯಾದಿಂದ ತಗೋಬೋದು. ಸೊ ಈ ರೀತಿ.
ನೆಕ್ಸ್ಟ್ ಡೇಟಾ ಪ್ರೊಸೆಸಿಂಗ್, ಕಲೆಕ್ಟ್ ಮಾಡಿರುವಂಥ ಡೇಟಾನ ನಾವು ಪ್ರೊಸೆಸ್ ಮಾಡಬೇಕು. ರಾ ಡೇಟಾ ಈಸ್ ಡರ್ಟಿ ಅಂತಂದ್ರೆ ಇವಾಗ ಒಂದು ಓರ್ ಅನ್ನ ತೆಗಿತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಏನು ಚಿನ್ನ ತೆಗಿಬೇಕಾದ್ರೂ ಡರ್ಟ್ ಇರುತ್ತಲ್ಲ, ಸೊ ಅದನ್ನ ಕ್ಲೀನ್ ಮಾಡಿ ಚಿನ್ನ ತೆಗಿತೀರಾ. ಅದೇ ರೀತಿ ಡೇಟಾದಲ್ಲೂ ಕೂಡ ಅನ್ವಾಂಟೆಡ್ ಮತ್ತೆ ಡೂಪ್ಲಿಕೇಟ್ ಡೇಟಾಸ್ ಇರ್ತವೆ. ಅವುಗಳನ್ನ ತೆಗೆದಾಕ್ಬಿಟ್ಟು ಯಾವ ಡೇಟಾ ಬೇಕು, ಯಾವ ಫೀಚರ್ಸ್ ಬೇಕು ಅವುಗಳನ್ನ ಮಾತ್ರ ನೀವು ಪ್ರೊಸೆಸ್ ಮಾಡ್ಕೊಂಡು ಇಟ್ಕೊಂತೀರಾ, ಅಷ್ಟೇ, ಸಿಂಪಲ್. ಸೊ ಇದರಲ್ಲಿ ಇಶ್ಯೂಗಳು ಏನಾಗ್ಬೋದು ಅಂತಂದ್ರೆ, ಡೇಟಾ ಪ್ರೊಸೆಸಿಂಗ್ ಮಾಡ್ಬೇಕಾದ್ರೆ ಮಿಸ್ಸಿಂಗ್ ಡೇಟಾ ಏನಾದ್ರೂ ಕೂಡ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಡೇಟಾನ ಮಿಸ್ ಮಾಡಿಬಿಟ್ರೆ ಅಲ್ಲಿ ಮಿಸ್ಸಿಂಗ್ ಡೇಟಾ ಆಗ್ಬಿಡುತ್ತೆ. ಅಂತಂದ್ರೆ ನಾವು ಕ್ಲೀನ್ ಮಾಡ್ಬೇಕಾದ್ರೆ, ಪ್ರೊಸೆಸಿಂಗ್ ಮಾಡ್ಬೇಕಾದ್ರೆ ತೆಗೆದಾಕ್ಬಿಟ್ರೆ ಅದನ್ನ, ಆ ಒಂದು ಇಂಪಾರ್ಟೆಂಟ್ ಡೇಟಾನ ಅಲ್ಲಿ ನಮಗೆ ಮಿಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ಕನ್ಸಿಸ್ಟೆಂಟ್ ವ್ಯಾಲ್ಯೂಸ್, ಸರಿನಾ? ಸೊ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ರೆಡ್ಯೂಸ್ ಮಾಡ್ತಾ ಇದೀವಿ ಸೈಜನ್ನು. ರೆಡ್ಯೂಸ್ ಮಾಡ್ಬೇಕಾದ್ರೆ ಒಂದಕ್ಕೊಂದು ರಿಲೇಟೆಡ್ ಆಗಿರೋದೇನಾದ್ರೂ ಕೂಡ ಮಿಸ್ ಆದ್ರೆ ಇನ್ಕನ್ಸಿಸ್ಟೆಂಟ್ ವ್ಯಾಲ್ಯೂಸ್ ನಮಗೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಡೂಪ್ಲಿಕೇಟ್ಗಳಿರ್ಬೋದು, ಔಟ್ಲೈಯರ್ಸ್ ಅಂಡ್ ನಾಯ್ಸ್ಗಳಿರ್ತವೆ, ಅವುಗಳನ್ನೆಲ್ಲ ತೆಗೆದಾಕ್ಬೋದು. ಯಾವ ರೀತಿ ತೆಗೆದಾಕ್ಬೋದು? ಹ್ಯಾಂಡ್ಲಿಂಗ್ ದ ಮಿಸ್ಸಿಂಗ್ ಡೇಟಾ. ನೆಕ್ಸ್ಟ್ ನಾಯ್ಸ್ ರಿಮೂವಲ್ ಯಾವ ರೀತಿ ಮಾಡ್ಬೋದು? ಯೂಸಿಂಗ್ ದ ಬಿನ್ನಿಂಗ್ ಮೆಥಡ್ಸ್. ಸೊ ಬಿನ್ನಿಂಗ್ ಮೆಥಡ್ಸ್ದು ಪ್ರಾಬ್ಲಮ್ಗಳಿದಾವೆ. ಸೊ ಪ್ರಾಬ್ಲಮ್ಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ, ಪ್ಲೇ ಲಿಸ್ಟಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ನೆಕ್ಸ್ಟ್ ಡೇಟಾ ಇಂಟಿಗ್ರೇಷನ್, ಕಂಬೈನ್ಸ್ ದಿ ಡೇಟಾ ಫ್ರಮ್ ದ ಮಲ್ಟಿಪಲ್ ಸೋರ್ಸಸ್, ಸರಿನಾ? ಸೊ ನಾವು ಕೇವಲ ಒಂದೇ ಒಂದು ಸೋರ್ಸ್ ಇಂದ ಡೇಟಾನ ರಿಕ್ರೂಟ್ ಮಾಡ್ತಾ ಹೋಗಲ್ಲ, ಜಾಸ್ತಿ ಸೋರ್ಸಸ್ ಗಳಿಂದ ತರ್ತೀವಿ, ಅಲ್ಲಿಂದ ಪ್ರೊಸೆಸಿಂಗ್ ಅನ್ನ ಮಾಡ್ತೀವಿ. ಯಾವ್ಯಾವ ಫೀಚರ್ಸ್, ಯಾವ್ಯಾವ ಡೇಟಾ ಬೇಕು ಅದನ್ನೆಲ್ಲ ಕೊನೆಗೆ ನಾವೇನ್ ಮಾಡ್ತೀವಿ, ಮರ್ಜ್ ಮಾಡ್ತೀವಿ, ಅಂದ್ರೆ ಏನು, ಇಂಟಿಗ್ರೇಟ್ ಮಾಡ್ತಾ ಹೋಗ್ತೀವಿ. ಸೊ ರಿಮೂವ್ ದ ಡ್ಯೂಪ್ಲಿಕೇಟ್ ಅಂಡ್ ದ ರಿಡಂಡೆಂಟ್ ಡೇಟಾ. ನಾನು ಅವಾಗಲೇ ಹೇಳಿದೆ, ಡ್ಯೂಪ್ಲಿಕೇಟ್ ಅಥವಾ ರಿಡಂಡೆಂಟ್ ಇರೋದನ್ನ ತೆಗೆದಾಕ್ತಾ ಹೋಗ್ತೀವಿ. ಡೇಟಾ ಟ್ರಾನ್ಸ್ಫಾರ್ಮೇಷನ್, ಸೊ ಇವಾಗ ಇಂಟಿಗ್ರೇಟ್ ಮಾಡಿರುವಂಥದ್ದನ್ನ ಟ್ರಾನ್ಸ್ಫಾರ್ಮ್ ಮಾಡ್ತಾ ಹೋಗ್ತೀವಿ. ಎಲ್ಲಿಗೆ? ಕನ್ವರ್ಟ್ ಇನ್ ಟು ದ ಸೂಟಬಲ್ ಫಾರ್ಮೆಟ್, ನಮಗೆ ಬೇಕಾಗಿರುವಂಥ ಫಾರ್ಮೆಟ್, ಮತ್ತೆ ನಾವು ಟ್ರೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಮಿಷಿನ್ ಲರ್ನಿಂಗ್ ಮಾಡೆಲ್ಸ್ ಅನ್ನ, ಯಾವ ಫಾರ್ಮೆಟಿಗೆ ಬೇಕೋ ಆ ಫಾರ್ಮೆಟಿಗೆ ನಾವು ಕನ್ವರ್ಟ್ ಮಾಡ್ತಾ ಹೋಗ್ತೀವಿ. ಯೂಸಿಂಗ್ ದ ನಾರ್ಮಲೈಸೇಷನ್, ಸೊ ನಾರ್ಮಲೈಸೇಷನ್ ಮೇಲೂ ಕೂಡ ಪ್ರಾಬ್ಲಮ್ಸ್ ಬರ್ಬೋದು, ನೀವು ಕಲಿಬೇಕಾಗತ್ತೆ. ನೋಡಿ ಇಲ್ಲಿ ಮಿನ್ ಮ್ಯಾಕ್ಸ್ ನಾರ್ಮಲೈಸೇಷನ್, ಝಡ್ ಸ್ಕೋರ್ ನಾರ್ಮಲೈಸೇಷನ್, ಇವೆರಡರದ್ದು ಕೂಡ ಪ್ರಾಬ್ಲಮ್ ಇದೆ. ಸೊ ಪ್ರಾಬ್ಲಮ್ ಅನ್ನ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ನೆಕ್ಸ್ಟ್ ಡೇಟಾ ರಿಡಕ್ಷನ್. ಸೊ ಡೇಟಾ ರಿಡಕ್ಷನ್ ಅಂದ್ರೆ ರಿಡ್ಯೂಸ್ ದ ಡೇಟಾ ಸೈಜ್ ವೈಲ್ ಕೀಪಿಂಗ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಯಾವ್ದು ಬೇಕು ಅದನ್ನ ಮಾತ್ರ ಇಟ್ಕೊಂಡು ಉಳಿದಿರೋದನ್ನೆಲ್ಲ ತೆಗೆದಾಕೋದು. ಟೆಕ್ನಿಕ್ಸ್ ಯಾವುವು? ಡೇಟಾ ಅಗ್ರಿಗೇಷನ್, ಫೀಚರ್ ಸೆಲೆಕ್ಷನ್, ಡೈಮೆನ್ಷನಾಲಿಟಿ ರಿಡಕ್ಷನ್, ಇವುಗಳನ್ನ ಯೂಸ್ ಮಾಡಿಕೊಂಡು ನಾವು ಡೇಟಾನ ರಿಡ್ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇಷ್ಟು ಕಾನ್ಸೆಪ್ಟ್ಗಳನ್ನ ನೀವು ಥಿಯರಿಯಲ್ಲಿ ಕಲ್ತ್ರೆ ಸಾಕು. ಮಾಡ್ಯೂಲ್ 1 ಅಲ್ಲಿ ಇದರಲ್ಲಿ ಈ ಒಂದು ಮಾಡ್ಯೂಲ್ ಅಲ್ಲಿ ಬರುವಂತಹ ಪ್ರಾಬ್ಲಮ್ಗಳನ್ನ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಆ ಒಂದು ವಿಡಿಯೋಗಳು ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈ ಒಂದು PDF ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.